ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಮಾಡ್ತಾ ಇದ್ದೀನಿ ಇವತ್ತು ಅಂತ ನೋಡ್ತಾ ಇದ್ದೀರಾ? ಹೌದು, ನಾನಿವತ್ತು ಸಿಂಪಲಾಗಿ, ಟೇಸ್ಟಿಯಾಗಿ, ಯಮ್ಮಿಯಾಗಿ, ರಿಚ್ಚಾಗಿ ಯಾವ ರೀತಿ ನಾವು ಇನ್ಸ್ಟೆಂಟಾಗಿ ಶಾವಿಗೆ ಪಾಯಸನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಈಗ ನಾನು ತೋರಿಸೋವಂಥ ಪಾಯಸ ಹಬ್ಬದಲ್ಲಿ ಮಾತ್ರ ಅಲ್ಲ, ಯಾವುದೇ ಎನಿ ಅಕೇಶನ್ ಆಗಲಿ, ನಿಮ್ಮ ಮಕ್ಕಳು ಬರ್ತ್ಡೇ ದಿವಸ ಆಗಲಿ, ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದ್ರ, ಪಾರ್ಟಿನೆಲ್ಲ ಯಾವ ಟೈಮಲ್ಲಾದ್ರೂ ಇಷ್ಟು ಟೇಸ್ಟಿಯಾಗಿ ರಿಚ್ ಆಗಿರೋ ಅಂಥ ಶಾವಿಗೆ ಪಾಯಸನ ನಾವು ಈಸಿಯಾಗಿ ರೆಡಿ ಮಾಡ್ಕೋಬೋದು. ಹಾಗಾದರೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸುಮಾರು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಅದೇ ಬಾಣಲಿಗೆ ಒಂದು 3/4 ಕಪ್ಪಷ್ಟು ನಾನು ಶಾವಿಗೆನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ನಮಗೆ ಸ್ವಲ್ಪ ತುಪ್ಪದಲ್ಲೇ ರೋಸ್ಟ್ ಆಗಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ತುಪ್ಪದಲ್ಲಿ ಚೆನ್ನಾಗಿ ಘಮ ಘಮ ಅಂತಿದೆ. ಇಷ್ಟ ಆದರೆ ನಮಗೆ ಸಾಕು. ಈಗ ನೋಡಿ, ನಾನಿಲ್ಲಿ ಒಂದು ಕಡಾಯಿಗೆ 1 ಲೀಟರು ಫುಲ್ ಫ್ಯಾಟ್ ಇರೋ ಅಂಥ ಮಿಲ್ಕ್ ಹಾಲನ್ನ ನಾನು ತೊಗೊಂಡಿದ್ದೀನಿ. ಈಗ ಹಾಲನ್ನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಹಾಲು ಉಕ್ತಾ ಬರ್ತಾ ಇದೆ. ಈಗ ಇದಕ್ಕೆ ನಾನು ಏನು ಶಾವಿಗೆನ ತುಪ್ಪದಲ್ಲಿ ಹುರಿದಿಟ್ಟಿದ್ನಲ್ಲ, ಆ ಶಾವಿಗೆನ ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಶಾವಿಗೆ ಎಲ್ಲ ಕುದೀತಿದೆ. ಈ ಸೈಡಲ್ಲೆಲ್ಲ ಕೆನೆ ಕಟ್ಟಿರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಹಾಲಿನ ಜೊತೆಗೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಶಾವಿಗೆ ಚೆನ್ನಾಗಿ ಸ್ವಲ್ಪ ಹಾಲಿನ ಜೊತೆ ಬೇಯಬೇಕು. ನೋಡಿ, ಶಾವಿಗೆ ಹಾಲಿನಲ್ಲಿ ಬೇಯ್ತಾ ಇದೆ. ಇನ್ನೊಂದು 2 ನಿಮಿಷ ಶಾವಿಗೆ ಬೇಗ ಬೆಂದ್ಬಿಡುತ್ತೆ. ನೋಡಿ, ಶಾವಿಗೆ ಬೇಯ್ತಿದೆ. ಈ ಟೈಮಲ್ಲಿ ನಾವು ಒಂದು ಕೈನಲ್ಲಿ ನಾನು 1/4 ಕಪ್ಪು ಹಾಲಿಗೆ, ಅಂದರೆ ತಣ್ಣಗಿರೋ ಹಾಲಿಗೆ 2 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀವು ನೋಡ್ತಾ ಇರ್ಬೋದು, ಒಂದು ಕೈನಲ್ಲಿ ಕಸ್ಟರ್ಡ್ ಮಿಕ್ಸ್ ಮಾಡಿರೋಂಥ ಹಾಲನ್ನ ಹಾಕ್ತಾಯಿದ್ದೀನಿ, ಇನ್ನೊಂದು ಕೈನಲ್ಲಿ ನಿಧಾನಕ್ಕೆ ಟರ್ನ್ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ನೀವು ಕೈನ ಆಡಿಸ್ತಾ ಇರಿ. ಈಗ 2 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಶಾವಿಗೆನೂ ಬೆಂದಿದೆ, ಕಸ್ಟರ್ಡು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇದಕ್ಕೆ ನಾನು ಸಕ್ಕರೆನ ಹಾಕೋತಾ ಇಲ್ಲ. ನಮಗೆ ರಿಚ್ನೆಸ್ ಬೇಕಲ್ವಾ, ಸೊ ನಾನಿಲ್ಲಿ ಮಿಲ್ಕ್ ಮೇಡನ್ನ ಹಾಕೋತೀನಿ. ಸೊ ನಾನಿವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ದೀನಿ. ನೋಡಿ, ಈಗ ಸುಮಾರಾಗಿ ಪಾಯಸ ಆರಿದೆ. ಈಗ ಇದಕ್ಕೆ ನಾನು ಮಿಲ್ಕ್ ಮೇಡನ್ನ ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನೀವೆಷ್ಟು ಸ್ವೀಟನ್ನ ಯೂಸ್ ಮಾಡ್ತೀರಾ ನೋಡಿಕೊಂಡು ನೀವು ಸ್ವೀಟನ್ನ ಹಾಕ್ಕೊಳ್ಳಿ. ಮಿಲ್ಕ್ ಮೇಡ್ ಇಲ್ಲ ಅಂದರೆ ಇದು ಸಕ್ಕರೆಯನ್ನು ಕೂಡ ನೀವು ಹಾಕೋಬೋದು. ಸೊ ಮಿಲ್ಕ್ ಮೇಡ್ ಹಾಕಿದ್ರೆ ನಿಮಗೆ ಟೇಸ್ಟು ರಿಚ್ಚಾಗಿ ಸಿಗುತ್ತೆ. ಸೊ ಈಗ ಇದನ್ನು ಮಿಕ್ಸ್ ಮಾಡ್ತೀನಿ. ನೋಡಿ, ಈಗ ನಾನು ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ನಾನು ಫ್ರೈ ಮಾಡ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಪಿಸ್ತಾನೆಲ್ಲ ನೀವು ಹಾಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ, ಟೇಸ್ಟಿಯಾಗಿ, ರಿಚ್ಚಾಗಿ ಯಾವ ರೀತಿ ನಾವು ಪಾಯಸನ ಮಾಡ್ಕೋಬೋದು, ಶಾವಿಗೆ ಪಾಯಸನ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಬಾಯ್.